ನಾನು ಆಕ್ಚುಲಿ ಯೋಚನೆ ಮಾಡಿದೆ, ತರಕಾರಿ ತರಕ್ ಹೋದಾಗ ನನಗೆ ಇದು ಬದನೆಕಾಯಿ ಸಿಕ್ತು. ಇದರಲ್ಲಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಬದನೆಕಾಯಿ ಪಲ್ಯ ಮಾಡಿದ್ರೆ ಸಕ್ಕತ್ತಾಯ್ತು, ತುಂಬಾ ರುಚಿಯಾಗಿರುತ್ತೆ. ಹಾಯ್ ಮಾ, ರೆಡಿನಾ ನನ್ನ ರೆಸಿಪಿ ಹೇಳ್ಕೊಡಕ್ಕೆ? ಬಟ್ ನಾನು ಮಸಾಲಾನೇ ಮಾಡ್ಕೊಂಡಿಲ್ಲ ಇನ್ನ. ಹೂ ಸ್ಟಾಪ್ಡ್ ಯು? ಇದನ್ನ ಸಣ್ಣದೊಂದು ಈರುಳ್ಳಿ ಟೊಮೆಟೊ ತಗೊಂಡಿದ್ದೀನಿ. ಡಿಪ್ರೆಷನ್ ಇದು ಇಲ್ಲ ಅಂತ ಹೇಳಿ ನಾನು ಈ ತರ ಮಾಡಿ ಅದನ್ನ ಸಿಪ್ಪೆ ಸುಲ್ದಿರೋದು. ಮಿಕ್ಸಿ ಮಾಡಕ್ಕೆ ಏನಾದ್ರೂ ಟಿಪ್ ಇದೆಯಾ ಅಂತ ನಮ್ಮಮ್ಮನ್ ಕೇಳಿ. ಟಿಪ್ಪು ಗೈಸ್, ಸ್ವಲ್ಪ ಎಣ್ಣೆ ಕೈ ಮುಂದೆ ಇರ್ಲಿ ಅಂತ ಹೇಳ್ತೀನಿ. ಅಚ್ಚಾ ಹೀಗೆ ರಿಲೇಷನ್ಸ್ ಕೇಳ್ತಿರ್ತೀರಾ ಕರ್ಬೇವೆಲ್ಲ ಸಿಗುತ್ತಾ ಅಂತ. ಹೌದು ಸಿಗುತ್ತೆ. ಆಲ್ರೆಡಿ ನನಗದು ಸ್ಮೆಲ್ ಬರ್ತಾ ಇದೆ. ಚಪಾತಿ ಹೇಗ್ ಮಾಡ್ತೀಯ ಅಂತ. ಸೊ ನಾನು ಚಪಾತಿ ಇದ್ರ ಮೇಲೆ ಮಾಡ್ತೀನಿ. ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ, ಮೇಲ್ಗಡೆ ಎಣ್ಣೆ ಎಲ್ಲ ಚೆನ್ನಾಗಿ ತೇಲ್ತಾ ಇದೆ. ಕನ್ನಡ ಇಷ್ಟು ಚೆನ್ನಾಗಿ ಹೌದು, ನನಗೆ ಯಾಕೆ ಇಷ್ಟು ಚೆನ್ನಾಗಿ ಮಾತಾಡ್ತೀನಿ ಅಂದ್ರೆ ನಮ್ಮಮ್ಮ ಟೀಚರು. 7 ಗಂಟೆಗೆ ನನ್ನ ಹಿಂದೆ ಬಿಸಿಲು ನೋಡಿ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತೇನು ಅಡುಗೆ ಮನೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ರೆ, ಒಂದು ವಿಡಿಯೋ ಯೋಚನೆ ಮಾಡಿದೀವಿ. ನಾನು ಆಕ್ಚುಲಿ ಯೋಚನೆ ಮಾಡಿದೆ ಹೀಗೆ ಮಾಡ್ಬೋದಲ್ಲ ಅಂತ. ಆಮೇಲೆ ನಮ್ಮಮ್ಮನ್ನ ಅಪ್ರೋಚ್ ಮಾಡಿದೆ. ಅವರು ಸರಿ ಆಯ್ತು ಓಕೆ ಅಂತ ಅಂದ್ರು. ಏನು ವಿಡಿಯೋ ಅಂತ ಅಂದ್ರೆ, ಹಿಂಗೆ ನೆನ್ನೆ ಶಾಪಿಂಗ್ಗೆ ತರಕಾರಿ ತರಕ್ ಹೋದಾಗ ನನಗೆ ಇದು ಬದನೆಕಾಯಿ ಸಿಕ್ತು. ನಮ್ಮೂರ್ ಕಡೆ ಗುಂಡ್ ಬದನೆಕಾಯಿ ಅಂತಾರಲ್ಲ, ಆ ತರ ಸಿಕ್ತು. ಸೊ ಇದರಲ್ಲಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಬದನೆಕಾಯಿ ಪಲ್ಯ ಮಾಡಿದ್ರೆ ಸಕ್ಕತ್ತಾಯ್ತು, ತುಂಬಾ ರುಚಿಯಾಗಿರುತ್ತೆ. ಸೊ ಒಂದೇ ಸತಿ ಮಾಡಿರೋದು ನಾನು, ಅದು ರೆಸಿಪಿ ನಂಗೆ ಮರ್ತೋಗ್ಬಿಟ್ಟಿದೆ. ಹಾಗಾಗಿ ನಮ್ಮ ಅಮ್ಮನ್ ಕೇಳಿದೆ ಇದನ್ನ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ ಕೇಳಿದೆ. ಹಾಗಾಗಿ ಹಾ ಚೆನ್ನಾಗಿರುತ್ತೆ ಮಾಡು ಅಂತಂದ್ರು. ಬಟ್ ರೆಸಿಪಿ ನಂಗೆ ಮರ್ತೋಗಿತ್ತು. ಆಮೇಲೆ ಅಮ್ಮ ಲೈಕ್ ಸರಿ ಆಯ್ತಾ ಹೇಳ್ಕೊಡ್ತೀನಿ ಅಂತ. ಅವಾಗ ಸಡನ್ ಆಗಿ ಫ್ಲಾಶ್ ಆಯ್ತು, ಇದನ್ನೇ ಒಂದು ವ್ಲಾಗ್ ಮಾಡ್ಬೋದಲ್ವಾ. ಎಷ್ಟೋ ಜನಕ್ಕೆ ಇದು ಮಾಡೋದಕ್ಕೆ ಬರಲ್ಲ, ಈ ರೆಸಿಪಿ ಬರೋದಿಲ್ಲ. ಹಾಗಾಗಿ ಇದನ್ನ ಮಾಡೋಣ ಅಂತ ಯೋಚನೆ ಮಾಡಿ ಶುರು ಮಾಡಿದ್ದೀನಿ ವ್ಲಾಗ್ನ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಕೈಂಡ್ ಆಫ್ ಡಿಫ್ರೆಂಟ್ ಇದು ವಿಡಿಯೋ. ನನ್ನ ಹಳೆ ವ್ಲಾಗ್ಸ್ಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲಾ ತರದ್ದು ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಎಸ್, ನಾನು ಇವಾಗ ಚಪಾತಿ ಹಿಟ್ಟು ಕಲ್ಸಿದೀನಿ. ಇಲ್ಲಿ ಇಬ್ರಿಗೆ ಅಲ್ವಾ, ಹಾಗಾಗಿ ಒಂದು 3 ಚಪಾತಿ ಆಗಷ್ಟು ಕಲ್ಸಿದೀನಿ. ಇದು ಬದನೆಕಾಯಿ ಇನ್ನ ಏನು ಶುರು ಮಾಡಿಲ್ಲ. ಇವಾಗ ನಮ್ಮ ಅಮ್ಮಂಗೆ ಕಾಲ್ ಮಾಡಬೇಕು. ಕಾಲ್ ಮಾಡೋಣ. ಹೇಳಿದ್ದೆ ಫಸ್ಟೇ ಮಾಡ್ತೀನಿ ಅಂತ. ಸೊ ವಿಲ್ ಸಿ, ಕಾಲ್ ಮಾಡಿ ಶುರು ಮಾಡೋಣ ವ್ಲಾಗ್ನ, ಸಾರಿ ಕುಕ್ಕಿಂಗ್ನ. ಹಾಯ್ ಮಾ, ರೆಡಿನಾ ನನ್ನ ರೆಸಿಪಿ ಹೇಳ್ಕೊಡಕ್ಕೆ? ಈ ತರ ಬದನೆಕಾಯಿ ಸಿಕ್ಕಿದೆ ಮಮ್ಮಿ. ಈ ಬದನೆಕಾಯಿ ಚೆನ್ನಾಗಿದ್ಯಾ? ಓಕೆ, ಈಗ ಫಸ್ಟ್ ಪ್ರೊಸೀಜರ್ ಏನ್ ಮಾಡ್ಬೇಕು? ಈ ಬದನೆಕಾಯಿ ಇಟ್ಕೊಂಡು ಇದನ್ನ 4 ಪೀಸ್. ಓಕೆ, ಓಕೆ, ಇವಾಗ ಮಾಡ್ತೀನಿ ನೋಡಿ ಸರಿ ಇದೆಯಾ ಅಂತ. ಬಟ್ ನಾನು ಮಸಾಲಾನೇ ಮಾಡ್ಕೊಂಡಿಲ್ಲ ಇನ್ನ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸ್ವಲ್ಪ ಹೊತ್ತು ಬಿಡ್ಬೇಕಾ? ಓಕೆ ಓಕೆ, ಇಷ್ಟ ಹಾಕ್ಲಾ? ಓಕೆ, ಸ್ವಲ್ಪ ಜಾಸ್ತಿ ಶೇಂಗಾ ಇದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತಲ್ವಾ? ಇದನ್ನ ಹುರಿಬೇಕಾ? ಮತ್ತೆ ಇನ್ನೊಂದು ಸಮಾಚಾರ, ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ? ಕೇಳಿಸ್ಕೊಳ್ಳಿ. ಫ್ರೆಂಡ್ಸ್ ಎಲ್ಲ ತುಂಬಾ ಇಷ್ಟಪಡ್ತಾರೆ ಈ ವಿಡಿಯೋಸ್ನೆಲ್ಲ. ಚೆನ್ನಾಗಿ ಮಾಡ್ತಾರೆ ವಿಡಿಯೋಸ್ ಅಂತ ಹೇಳ್ಬಿಟ್ಟು. ಹೌದಾ? ಚೆನ್ನಾಗಿ ಮಾಡ್ತೀವಿ. ಈ ಕುಕಿಂಗ್ ಅಲ್ಲೂ ನಿನ್ ವಿಡಿಯೋ ಚೆನ್ನಾಗಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚಿನ್ನ. ನೋಡಿ, ಇಷ್ಟು ಫ್ರೈ ಆದ್ರೆ ಸಾಕು. ಲೈಕ್ ಅದಾಗದೇನೆ ಸಿಪ್ಪೆ ಬಿಡಿಸೋ ಅಷ್ಟು ನೀವು ಫ್ರೈ ಮಾಡ್ಬೇಕಾಗತ್ತೆ. ಈಗ ಅದು ಒಂದ್ ಸ್ವಲ್ಪ ಆರಕ್ಕೆ ಇಟ್ಟಿದ್ದೀನಿ, ಶೇಂಗಾ ಹುರಿದಿದ್ದನ್ನ. ಸೊ ಅದು ಆರ ಗ್ಯಾಪ್ ಅಲ್ಲಿ ನಾವು 1 ಟೊಮೊಟೊ,
ಮತ್ತೆ ಒಂದು ಈರುಳ್ಳಿ, ಅರ್ಧ ಟೊಮೊಟೊ ಹೆಚ್ಕೊಳ್ಳೋಣ. ಕರೆಕ್ಟ್ ತಾನೆ? ಕರೆಕ್ಟ್. ಟೊಮೊಟೊನು ಫುಲ್ ಹಾಕೊಳ್ಳ, ಅರ್ಧ ಹಾಕೊಳ್ಳ? ಗ್ರೇವಿ ಕಡಿಮೆ ಇದೆಯಲ್ಲ, ಅರ್ಧ ಹಾಕು ಟೊಮೊಟೊ. ಓಕೆ. ಈರುಳ್ಳಿ ಫುಲ್ ಹಾಕ್ಲಾ? ಈರುಳ್ಳಿ ಫುಲ್ ಹಾಕು. ಈಗ ಮಸಾಲೆಗೆ ಏನೇನು ಬೇಕು ಅಂದರೆ ನಾನು ಇದನ್ನು ಸಣ್ಣದೊಂದು ಈರುಳ್ಳಿ ಟೊಮೊಟೊ ತೊಗೊಂಡಿದ್ದೀನಿ, ಡಿಪ್ರೆಷನ್, ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ, ಹಾಫ್ ಟೊಮೊಟೊ, ಆಮೇಲೆ ಶುಂಠಿ ಬೆಳ್ಳುಳ್ಳಿ. ಇದನ್ನ ಮೆಣಸಿನ್ಕಾಯಿ ಜೊತೆ ಮಿಕ್ಸಿ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ಇಲ್ಲ ಅನ್ನೋರು ಖಾರ ಪುಡಿ ಹಾಕೊಂಡು ಮಾಡ್ಕೋಬೋದು. ಸೊ ನಾನು ಇದಕ್ಕೆ ಇದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಕರಿಬೇವು ಸೊಪ್ಪು. ಸೊ ಈ ಕಡೆ ಬಂದ್ರೆ ಇವಾಗ ಆಲ್ರೆಡಿ ಅದು ಹುರಿದಿದ್ನಲ್ಲ, ಅದು ಬಿಸಿ ಇತ್ತು, ಹಾಗಾಗಿ ಅದನ್ನ ಆರೋದಕ್ಕೆ ಬಿಟ್ಟಿದ್ದೆ. ಇವಾಗ ಆರ್ತು. ಸೊ ನೆಕ್ಸ್ಟ್ ಅದನ್ನ ಸಿಪ್ಪೆ ಸುಲ್ದಿದ್ದೀನಿ. ನಮ್ಮ ಹತ್ರ ಬೇರೆ ಯಾವುದು ಇದು ಇಲ್ಲ ಅಂತ ಹೇಳಿ ನಾನು ಈ ತರ ಮಾಡಿ ಅದನ್ನ ಸಿಪ್ಪೆ ಸುಲ್ದಿರೋದು. ಸೊ ಸಿಪ್ಪೆ ಸುಲ್ದಿ ನಾನು ಇಷ್ಟು ಇಟ್ಕೊಂಡಿದ್ದೀನಿ. ಸೊ ಇಬ್ಬರಿಗೆ ಇಷ್ಟು ಸಾಕು. ಸೊ ಇದನ್ನ ಮಿಕ್ಸಿ ಮಾಡೋಣ. ಇವಾಗ ಮಿಕ್ಸಿ ಮಾಡಕ್ಕೆ ಏನಾದ್ರೂ ಟಿಪ್ ಇದೆಯಾ ಅಂತ ನಮ್ಮಮ್ಮನ ಕೇಳಿ. ಟಿಪ್ಸ್ ಹೆಂಗಂದ್ರೆ ಅದನ್ನ ಜಾಸ್ತಿ ಒಂದೇ ಸಾರಿ ಮಿಕ್ಸಿ ಓಡಿಸ್ಬಾರ್ದು. ಆಫ್ ಆನ್ ಆಗ್ತಾ ಕುರಿಯಾಗಿರ್ಬೇಕು, ಅಂದ್ರೆ ಚೆನ್ನಾಗಿ ಬರ್ತದೆ ಗ್ರೇವಿ. ಇಲ್ಲ, ಒಂದೇ ಸತಿ ಮಾಡಿದ್ರೆ ಏನಾಗುತ್ತೆ? ಜಾಸ್ತಿ ಪೌಡರ್, ನೈಸ್ ಪೌಡರ್ ಆಗ್ತದಲ್ಲ, ಚೆನ್ನಾಗಿ ಸ್ವಲ್ಪ ತುರಿ ಇರ್ಬೇಕು ಅಂತನಾ? ಈ ಶುಂಠಿ ಬೆಳ್ಳುಳ್ಳಿ ಮಾಡ್ಬೇಕಲ್ಲ, ಇದ್ರ ಜೊತೆನೆ ಮಿಕ್ಸ್ ಮಾಡ್ಬೋದಲ್ಲ? ಅದ್ರ ಜೊತೆ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಇದೇ ಸಪ್ರೇಟ್ ಅದೇ ಸಪ್ರೇಟ್ ಮಾಡ್ಕೋಬೇಕು. ಓಕೆ, ಟಿಪ್ಪು ಗೈಸ್. ಶೇಂಗಾ ಬೀಜನ ಪೌಡರ್ ಮಾಡ್ಕೊಂಡ್ಬಿಟ್ಟು ತೆಗೆದ್ ಬಿಡೋದನ್ನ ಒಂದ್ ತಟ್ಟೆ. ಆಮೇಲೆ ಇದು ಮಸಾಲೆ ಇದಾವಲ್ಲ ಅವನ್ನ ಮಿಕ್ಸಿ ಮಾಡ್ಬೋದು. ಓಕೆ ಓಕೆ ಫೈನ್. ಇದನ್ನ ಮಿಕ್ಸಿ ಮಾಡ್ಕೊಂಡು ಸಿಗ್ತೀನಿ ರೀ ನಿಮಗೆ. ಈ ರುಬ್ಬಿರೋ ಮಿಕ್ಸ್ಚರ್ನ ಇದಕ್ಕೆ ಮಿಕ್ಸ್ ಮಾಡ್ಬೇಕು ತಾನೆ? ಮಸಾಲೆನೆಲ್ಲ ಅದಕ್ಕೆ ಹಾಕ್ಬಿಡು ಪೌಡ್ರಿಗೆ. ಓಕೆ, ತಟ್ಟೆ ಬೀಜ ಪೌಡರ್ ಎಲ್ಲ ಹಾಕು. ಓಕೆ ಫೈನ್. ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬೋದಾ? ಬಿಕಾಸ್ ಇದಕ್ಕೆ ಸ್ವಲ್ಪ ಅಂಟಿದೆ. ಹಾಕು, ನೀರ್ ಹಾಕು ಇದ್ರ ಜೊತೆ ಅಷ್ಟೇ, ಮತ್ತೇನಿಲ್ಲ. ಇವಾಗ ಅದ್ರ ಮಧ್ಯದಲ್ಲಿ ಫಿಲ್ ಮಾಡ್ಬೇಕಾ? ಒಂದ್ ಸ್ಪೂನ್ ಎಣ್ಣೆ ಹಾಕೋದಕ್ಕೆ. ಅಪ್ಪು ಎಣ್ಣೆ ಹಾಕಿದ್ದೀನಿ ನಾನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ. ಒಂದು ಸ್ವಲ್ಪ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಆಕ್ಚುಲಿ ಖಾರನೂ ಹಾಕಬೇಕು. ನಾನು ಆಲ್ರೆಡಿ ಕೆಂಪು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಹಾಕ್ತಾ ಇಲ್ಲ. ನೀವು ಮೆಣಸಿನ್ಕಾಯಿ ಹಾಕಿಲ್ಲ ಅಂದ್ರೆ ಖಾರ ಹಾಕೊಳ್ಳಿ. ಅರ್ಶಿನ ಹಾಕ್ಬೇಕಾ ಮಮ್ಮಿ? ಅರ್ಶಿನ ಹಾಕು, ಚೆನ್ನಾಗಿ ಬರ್ತೈತೆ ಕಲರ್. ಸೊ ಒಂದು ಚಿಟಿಗೆ ಅರಿಶಿಣ. ಸೊ ಇವಾಗ ಒಂದು ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕೊಳ್ಳಿ. ಒಂದು ಸ್ವಲ್ಪ ಜಾಸ್ತಿನೇ ಇರಲಿ, ಬಿಕಾಸ್ ಅದ್ರ ಹೆಸರೇ ಹೇಳುತ್ತೆ ದಟ್ ಎಣ್ಣೆ ಬದನೆಕಾಯಿ ಪಲ್ಯ ಅಂತ. ಸೊ ಸ್ವಲ್ಪ ಎಣ್ಣೆ ಕೈ ಮುಂದೆ ಇರಲಿ ಅಂತ ಹೇಳ್ತೀನಿ. ಅಚ್ಚಾ, ಠೀಕ್ ಹೈ. ಇವಾಗ ಸ್ವಲ್ಪ ಈರುಳ್ಳಿ, ಜೀರಿಗೆ, ಸಾಸಿವೆ ಇದೆಲ್ಲ ಹಾಕೋಬೇಕು ಅಲ್ವಾ ಮಮ್ಮಿ? ಕರಿಬೇವು. ನೋಡಿ ನಾನು ಸಾಸಿವೆ ಹಾಕೊಳ್ತಾ ಇದ್ದೀನಿ, ಜೀರಿಗೆ ಹಾಕೊಳ್ತಾ ಇದ್ದೀನಿ. ಇರ್ತೀರಾ ನಮ್ಮ ಅಮ್ಮನ ಫ್ರೆಂಡ್ಸು, ನನ್ನ ರಿಲೇಷನ್ಸ್ ಕೇಳ್ತಿರ್ತೀರಾ ಕರ್ಬೇವೆಲ್ಲ ಸಿಗುತ್ತಾ ಅಂತ. ಹೌದು ಸಿಗುತ್ತೆ, ಈ ತರ ಸಿಗುತ್ತೆ ನೋಡಿ, ಕವರಲ್ಲಿ ಸಿಗುತ್ತೆ. ಸೊ ನಾರ್ಮಲ್ ತುಂಬಾ ಫ್ರೆಶ್ ಆಗಿರುತ್ತೆ, ಅದೊಂದ್ರ ಮಾತ್ರ ಎರಡು ಮಾತಿಲ್ಲ ಅದರಲ್ಲಿ. ಸೊ ನಿಮ್ಗೆ ಎಷ್ಟು ಬೇಕಷ್ಟು ಉಪಯೋಗಿಸ್ಕೋಬಹುದು. ಬಟ್ ಎಲ್ಲಾನು ಸಿಗುತ್ತೆ ಅಲ್ಲಿ, ಬಟ್ ಕಾಸ್ಟ್ಲಿ ಅಷ್ಟೇ, ಮಿಕ್ಕಿದೆಲ್ಲ ಸಿಗುತ್ತೆ. ಸೊ ಜೀರಿಗೆ ಹಾಕಿದ್ದೀನಿ, ಆಮೇಲೆ ಸಾಸಿವೆ ಹಾಕಿದ್ದೀನಿ, ಸ್ವಲ್ಪ ಕರಿಬೇವು ಕೂಡ ಹಾಕ್ತೀನಿ. ಸೊ ಈ ಗ್ಯಾಪ್ ಅಲ್ಲಿ ನಾವು ಮಸಾಲೆನ ತುಂಬೋಣ, ಓಕೆನಾ ಅಲ್ವಾ ಮಮ್ಮಿ? ಟೊಮೆಟೊ ಹಾಕಿ ಅದು ಫ್ರೈ ಆಗೋ ಅಷ್ಟರಲ್ಲಿ ಅದನ್ನೆಲ್ಲ ಮಸಾಲೆ ತುಂಬ್ಕೊಂಡ್ಬಿಡೋಣ ಅಲ್ಲ? ಓಕೆ, ನೋಡಿ ಇದು ಹೀಗೆ ಕಾಣುತ್ತೆ. ಆಲ್ರೆಡಿ ನನಗದು ಸ್ಮೆಲ್ ಬರ್ತಾ ಇದೆ. ತುಂಬ ಬದನೆಕಾಯಿ ಪಲ್ಯ, ಎಣ್ಣೆ ಬದನೆಕಾಯಿ ಪಲ್ಯ ವಾಸನೆ. ಆ್ಯಂಡ್ ಹೀಗೆ ಕಾಣಿಸ್ತಾ ಇದೆ. ಸರಿ ಇದೆಯಾ ಕನ್ಸಿಸ್ಟೆನ್ಸಿ? ಓಕೆ ಗೈಸ್. ಮಮ್ಮಿ ಇದಕ್ಕೆ ರೊಟ್ಟಿ ಚೆನ್ನಾಗಿರುತ್ತಾ ಚಪಾತಿ ಚೆನ್ನಾಗಿರುತ್ತಾ? ಎರಡಕ್ಕೂ ಚೆನ್ನಾಗಿರುತ್ತೆ. ಬಿಸಿ ರೊಟ್ಟಿ, ಬಿಸಿ ಚಪಾತಿ ಯಾವ್ದಾದ್ರೂ ತಿನ್ಬೋದು. ಜಾಸ್ತಿ ಗ್ರೇವಿ ಮಾಡಿದ್ರೆ ಬಿಸಿ ಅನ್ನ, ತುಪ್ಪ, ಗ್ರೇವಿ ಅದು ಚೆನ್ನಾಗಿರ್ತದೆ. ಗೈಸ್ ನಾವು ಚಿಕ್ಕ ವಯಸ್ಸಲ್ಲಿ ರೊಟ್ಟಿ ಮಾಡ್ತಾ ಇದ್ರು. ಐ ಮೀನ್ ಈಗೂ ಮಾಡ್ತಾರೆ. ನಾವು ಅವಾಗೆಲ್ಲ ರೊಟ್ಟಿ, ಬಿಸಿ ಬಿಸಿ ರೊಟ್ಟಿ, ಈ ಪಲ್ಯ ತಿಂತಾ ಇದ್ರೆ ಸ್ವರ್ಗಕ್ಕೆ ಒಂದೇ ಗೇಣು.
ನಮ್ಮ ಅಮ್ಮನ ಸ್ಪೆಷಲ್ ಡಿಶ್ ಇದು, ಅದಕ್ಕೆ ಇದನ್ನ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಅಲ್ವಾ ಮಮ್ಮಿ? ನಮ್ಮಮ್ಮ ಹೇಳ್ತಾ ಇದ್ರು, ನೀನ್ ಹೋದಾಗಿಂದ ಬದನೆಕಾಯಿ ಪಲ್ಯನೇ ಮಾಡಿಲ್ಲ ರಾಣಿ ಅಂತ. ನನ್ ಫೇವ್ರೆಟ್ ಇದು. ಮಗಳು ದೂರ ಇದ್ದಾಳೆ, ಮಾಡ್ಬಾರ್ದು ಅಂದ್ಬಿಟ್ಟು ಅವ್ರು ಮಾಡೇ ಇಲ್ಲ, ಅದಕ್ಕೆ ನಾವು ಮಾಡ್ಕೊಂಡು ತಿಂತಾ ಇದೀವಿ. ಬೇಡ 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 ಬೇಡ, ಈಗೂ ಮಾಡಬೇಡಿ, ಯಾಕಂದ್ರೆ ನಂಗೆ ರೊಟ್ಟಿ ಮಾಡಕ್ ಬರಲ್ಲ ಗೈಸ್. ಅದೊಂದೇ. ಹೋಳ್ಗಿನೂ ಮಾಡಕ್ ಬರುತ್ತೆ, ರೊಟ್ಟಿ ಬರಲ್ಲ ನನಗೆ. ನಮ್ಮಮ್ಮ ಹೇಳ್ಕೊಟ್ರು, ಅವ್ರ ಕೆಲಸ ಅವ್ರು ಮಾಡಿದ್ರು, ಬಟ್ ನಾನು ಕಲಿಲಿಲ್ಲ. ಟೊಮೊಟೊನ ಹಾಕೊಳ್ಳೋಣ. ಮಮ್ಮಿ ಏನೆಲ್ಲ ಮಾತಾಡ್ರಿ, ಪಿಕ್ಚರ್ ನೋಡ್ತಾ ಇದ್ದೀರಾ? ನೋಡಿ ಇದನ್ನ ಕೇಳಿಸ್ಕೋಬೇಕು ನೀವು, ಕ್ಯಾಮ್ರಾಮ್ಯಾನ್ ಜೂಮ್ ಅಲ್ಲಿ ನೋಡಿ. ಹೇಳಿ ಹೇಳಿ. ನಮ್ಮನೇಲಿ ಒಂದಿನಾನು ಮಾಡಿಲ್ಲ, ನಿಮ್ಮ ಮನೇಲಿ ಮಾಡೋದನ್ನ ನೋಡ್ತಾ ಇದೀವಿ, ಹೆಂಗ್ ಮಾಡ್ತೀಯಾ ಅಂತ. ಮಾಡ್ಬೇಕಲ್ವಾ? ಸಣ್ಣ ಉರಿ ಇಟ್ಬಿಟ್ಟು ಮುಚ್ಚಿಬಿಡು ಮೇಲೆ ಒಂದ್ಸಲ. ಈ ತರ ಒಂದೊಂದಾಗಿ ಬಿಡ್ಬೇಕು. ಈ ಮಸಾಲೆ ಇತ್ತಲ್ಲ ಹಾಕ್ಬಿಡ್ಲಾ? ಅದು ಸ್ವಲ್ಪ ಫ್ರೈ ಆಗಿ, ಬದನೆಕಾಯಿ ಎಲ್ಲ, ಬದನೆಕಾಯಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿ. ಓಕೆ. ಆಮೇಲೆ ಅದು ಹಾಕ್ಬಿಟ್ಟು ಉಳಿದಿರೋ ಗ್ರೇವಿ ಹಾಕಿ, ನೀರು ಹಾಕಿ ಒಂದು ಕುದಿ ಕುದಿಸ್ಬೇಕು. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿ ಇದನ್ನ ಇರೋ ಬರೋ ಮಸಾಲೆ ಎಲ್ಲ ತಗೊಂಡು ಅದು ಕುದೀತಾ ಇರೋ ಬದನೆಕಾಯಿ ಹಾಕಬೇಕು ಅಲ್ವಾ ಮಮ್ಮಿ? ಕಮ್ಮಿ ಮಾಡಿಕೊಂಡು ಚಂಚನ. ಏನ್ ಗೊತ್ತಾ, ಇವಾಗ ನಾನು ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೀನಿ, ಹಾಕಿದ್ರೂ ಸಹ ಸ್ವಲ್ಪ ಸಪ್ಪೆ ಅಂತ ಅನಿಸ್ತು. ಸೊ ನೀವು ಈ ಸ್ಟೇಜಲ್ಲಿ ಉಪ್ಪು ಖಾರ ಸ್ವಲ್ಪ ರುಚಿ ನೋಡಿ ಆ್ಯಡ್ ಮಾಡ್ಕೋಬೋದು, ರೈಟ್? ಹಾಂ, ಎಸ್. ಸೊ ಇವಾಗ ನಾನು ಸ್ವಲ್ಪ ಸಪ್ಪೆ ಅಂತ ಅನಿಸ್ತು, ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಉಪ್ಪು ಮತ್ತು ಒಂದು ಸ್ಪೂನ್ ಖಾರ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ಸೊ ಇದೇನಾಗುತ್ತೆ, ಕುದೀತಾ ಕುದೀತಾ ನಿಮ್ಗೆ ಇನ್ನೂ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಕುದಿಯೋದಕ್ಕೆ ಬಿಡಿ. ನನ್ನ ಪರ್ಸ್ನಲ್ ಸಜೆಷನ್ ಏನು ಅಂದ್ರೆ, ಆದಷ್ಟು ಇದನ್ನ ಕುಕ್ಕರಲ್ಲಿ ಮಾಡಿ, ನಿಮಗೆ ಬೇಗ ಆಗತ್ತೆ. ಕರೆಕ್ಟಾ? ಎಲ್ಲ ಗೊತ್ತು ಗೈಸ್ ನನಗೆ, ಸುಮ್ಮನೆ ಇವ್ರನ್ನ ಕೂರ್ಸ್ಕೊಂಡು. ಬೆಂಗಳೂರು ಸೈಡ್ ಬದನೆಕಾಯಿ ಬೇಗ ಕುದಿಯಲ್ಲ, ಅದು ಅದಕ್ಕೆ ಕುಕ್ಕರಲ್ಲಿ ಮಾಡ್ತಿದ್ವಿ. ಆದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಎಲ್ಲ ಬೇಗ ಕುದಿತಾವಲ್ಲ, ಹಂಗಾಗಿ ಪಾತ್ರೆಯಲ್ಲೇ ಮಾಡ್ತೀವಿ. ಕಡಾಯಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಸ್, ನೋಡಿ ಗೈಸ್. ಸೊ ಹಾಗಾಗಿ ನಮ್ಮ ಕಡೆ ಒಂದು ಸ್ವಲ್ಪ ಎಳೆಯದೇನೆ ಸಿಗುತ್ತೆ, ಎಳೆದಿದ್ರೆ ಬೇಗ ಕುದಿಯುತ್ತೆ ಅಂತ ಅಲ್ವಾ ಮಮ್ಮಿ ಪಾಯಿಂಟ್? ಫ್ರೈ ಆಗಿಬಿಡ್ತದೆ. ಈ ಬೆಂಗಳೂರು ಸೈಡ್ ಎಲ್ಲ ಬೇಗ ಕುದಿಯಲ್ಲ, ಪಾತ್ರೆಯಲ್ಲಿ ಮಾಡಿಬಿಟ್ರೆ ಕುದಿಯೋದೇ ಇಲ್ಲ. ಹಂಗಾಗಿ ಒಂದ್ ವಿಜಿಲ್ ಹಾಕಿಸ್ಬೇಕು ಕುಕ್ಕರ್ಗೆ ಹಾಕಿ, ಎಲ್ಲ ಮಸಾಲೆ ಹಾಕಿ ಫ್ರೈ ಮಾಡಿ ಕುಕ್ಕರ್ಗೆ ಒಂದ್ ವಿಜಿಲ್ ಹಾಕ್ಬಿಟ್ರೆ ಚೆನ್ನಾಗಿ ಕುಕ್ಬಿಡ್ತಾರೆ. ಯಾರಾದ್ರೂ ಬೆಂಗಳೂರಲ್ಲಿ ಇರೋರು ಮಾಡ್ತಾ ಇದ್ರೆ ಕುಕ್ಕರಲ್ಲಿ ಮಾಡಿ, ಉತ್ತರ ಕರ್ನಾಟಕ ಜನ ನೋಡ್ತಾ ಇದ್ರೆ ಪಾತ್ರೆಯಲ್ಲೇ ಮಾಡಿ, UK ಜನ ನೋಡ್ತಾ ಇದ್ರೆ ನಿಮಗೆ ಹೆಂಗ್ ಬೇಕೋ ಹಂಗ್ ಮಾಡಿ, ಸೂಪರ್ ಆಗುತ್ತೆ. ಬಟ್ ಈ ಬದನೆಕಾಯಿ ಇಸ್ ಸೋ ಗುಡ್, ಚೆನ್ನಾಗಿದೆ, ಬೇಗ ಬೆಂತು ಕೂಡ. ಸೊ ಇವಾಗ ನಾವು ಚಪಾತಿ ಮಾಡೋಣ. ಸೊ ಇಲ್ಲಿ ನೀವು ಚಪಾತಿನ ನಾರ್ಮಲ್ ಕಟ್ಟೆ ಮೇಲೆ ಮಾಡ್ತೀರಾ, ಕೆಲವರು ಏನ್ ಬರುತ್ತೆ ಒಮ್ಮೆ ಚಪಾತಿ ಮಾಡೋ ಮಣೆ ಅಂತಾರಲ್ಲ, ಅದನ್ನ ಮಣೆ ಮೇಲೆ ಮಾಡ್ತೀರಾ. ಸೊ ನಾನು ಯಾವ್ದ್ರ ಮೇಲೆ ಮಾಡ್ತೀನಿ ತೋರಿಸ್ತೀನಿ. ಸೊ ನಾನು ಮಾಡೋದು ಇದ್ರ ಮೇಲೆ. ಸೊ ನನಗೆ ಫೋನ್ ಮಾಡಿದಾಗೆಲ್ಲ ಕೇಳ್ತಿರ್ತಾರೆ ಚಪಾತಿ ಹೇಗೆ ಮಾಡ್ತೀಯ ಅಂತ. ಸೊ ನಾನು ಚಪಾತಿ ಇದ್ರ ಮೇಲೆ ಮಾಡ್ತೀನಿ. ಇದು ಸಿಲಿಕಾನ್ ಇದು. ಸೊ ನೋಡಿ ಇಷ್ಟು ಸ್ಮೂತ್ ಆಗಿರುತ್ತೆ. ನಾನು ಇದ್ರ ಮೇಲೆ ಚಪಾತಿ ಮಾಡ್ತೀನಿ. ನೀವು ಎಷ್ಟು ಸತಿ ಆದರೂ ವಾಶ್ ಮಾಡ್ಬೋದು, ಏನೂ ಆಗಲ್ಲ. ನನಗೆ ಆಲ್ಮೋಸ್ಟ್ 4 months ಆಯಿತು, ಚೆನ್ನಾಗಿ ಬಂದಿದೆ. ನಿಮಗೆ ಚಿಕ್ಕಪೇಟೆಲೆಲ್ಲ ಸಿಗುತ್ತೆ ಅನ್ಸುತ್ತೆ. ಸೊ ನೋಡಿ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ, ಮೇಲ್ಗಡೆ ಎಣ್ಣೆ ಎಲ್ಲ ಚೆನ್ನಾಗಿ ತೇಲ್ತಾ ಇದೆ. ಇದನ್ನ ಏನಾದರೂ ಫಂಕ್ಷನಲ್ಲಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸೊ ಇವಾಗ ಈ ಸ್ಟೇಜಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ಸೊ
ಬೇಕು ಅನ್ನೋರು 1 ಸ್ಪೂನ್ ತುಪ್ಪ ಹಾಕೊಳ್ಳಿ ಮೇಲ್ಗಡೆ, ಚೆನ್ನಾಗಿರುತ್ತೆ. ಬದನೆಕಾಯಿ ಅಂತೂ ತುಂಬ ಚೆನ್ನಾಗಿದೆ, ಬೇಗ ಬೆಂದ್ಕೊಂಡ್ಬಿಡ್ತು. ಮತ್ತೇನು ಮಮ್ಮಿ ಸಮಾಚಾರ? ನೀವೇ ಹೇಳ್ಬೇಕು. ಹೊರದೇಶದಲ್ಲಿರೋರ್ದು ಇಷ್ಟೇ, ಅಡುಗೆ ಮಾಡ್ಕೋ ತಿನ್ನು. ಬಿಕಾಸ್ ಹೊರಗಡೆ ಊಟ ನಮ್ಗೆ ಇಷ್ಟ ಆಗಲ್ಲ, ಕೊಟ್ಟರು ವರ್ತ್ ಅನ್ಸಲ್ಲ ಅಷ್ಟು ದುಡ್ಡು. ಇವ್ರ ಆಫೀಸಲ್ಲಿ ಎಲ್ಲರೂ ನನ್ನ ಚಪಾತಿನ ತುಂಬ ಇಷ್ಟಪಡ್ತಾರೆ, ತುಂಬ ತೆಳ್ಳಗೆ ಮಾಡ್ತಾರೆ ನಿಮ್ಮ ವೈಫ್ ಅಂತ. ತುಂಬ ತೆಳ್ಳಗೂ ಮಾಡ್ತೀನಿ, ಹಂಚು ತುಂಬಾನು ಮಾಡ್ತೀನಿ. ಎಕ್ಸಾಂಪಲ್ ಸೊ ಜಾಸ್ತಿ ಎಣ್ಣೆ ಹಚ್ಚಲ್ಲ, 1-2 ಸ್ಪೂನ್ ಅಷ್ಟೇ. ಜಾಸ್ತಿ ಎಣ್ಣೆ ಹಚ್ಚಿದ್ರೆ ಸ್ಮೂತ್ ಆಗಲ್ಲ, ರಫ್ ಆಗ್ತವೆ ಚಪಾತಿ. ಜಾಸ್ತಿ ಎಣ್ಣೆ ಹಚ್ಚಬೇಡಿ, ಚಪಾತಿ ರಫ್ ಆಗುತ್ತೆ. ಒಂದು ಸ್ವಲ್ಪ ಅಷ್ಟೇ ಹಾಕಿ. ನಾನು ನಿಮಗೆ ಯಾವಾಗ ಸಿಗ್ತೀನಿ ಅಂದ್ರೆ ಪ್ಲೇಟ್ನ ಗಾರ್ನಿಶ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ ಅಂತ. ಏನ್ ಹೇಳ್ತಾ ಇದ್ರಿ? ಚಪಾತಿ ಎಣ್ಣೆ ಸ್ಪೂನ್ ಹಾಕ್ಬೇಕು, ಮೆತ್ತಗೆ ಆಗ್ತವೆ ಚಪಾತಿ, ಸ್ಮೂತ್ ಆಗ್ತವೆ. ಎಣ್ಣೆ ಕಮ್ಮಿ ಹಚ್ಬೇಕು. ಮತ್ತೆ ಹಿಟ್ಟು ಜಾಸ್ತಿ ಹಚ್ಚಿದ್ರೆ ಏನಾದ್ರು ರಫ್ ಆಗುತ್ತಾ ಚಪಾತಿ? ಜಾಸ್ತಿ ಹಚ್ಬಾರ್ದು. ಹಿಟ್ಟು ಜಾಸ್ತಿ ಹಚ್ಬಾರ್ದು, ಎಣ್ಣೆನೂ ಜಾಸ್ತಿ ಹಚ್ಬಾರ್ದು. ಕ್ರಿಸ್ಪಿ ಬೇಕಂದ್ರೆ ಎಣ್ಣೆ ಜಾಸ್ತಿ ಹಾಕ್ಬೇಕು, ಸ್ಮೂತ್ ಬೇಕಂದ್ರೆ ಎಣ್ಣೆ ಜಾಸ್ತಿ ಹಾಕ್ಬಾರ್ದು. ಟಿಪ್ಸ್ ಗೈಸ್. ಬೇಯಿಸ್ಬೇಕಾದ್ರೆ ಓಕೆ. ಯಾರಾದ್ರೂ ನನ್ನ ಕುಕಿಂಗ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಟಿಪ್ಸ್ ಎಲ್ಲ ತಲೆಯಲ್ಲಿ ಇಟ್ಕೊಂಡು ನೆಕ್ಸ್ಟ್ ಟೈಮ್ ಮಾಡಿ. ಮತ್ತೆ ಉರ್ಗಡ್ಲೆ ಹಿಟ್ಟು ಹಾಕಿದಾ? ಚಪಾತಿ ಈ ತರ ಇದೆ ಅಲ್ವಾ, ಈ ಮಧ್ಯದಲ್ಲಿ ನೀವು ಪುಟಾಣಿ ಹಿಟ್ಟು ಅಂತೀವಿ ನಾವು, ಉರ್ಗಡ್ಲೆ ಹಿಟ್ಟು ಅಂತೀವಿ, ಅದನ್ನ ಒಂದು ಪಿಂಚ್ ಅಷ್ಟು ಹಾಕಿ ತೀಡೋದ್ರಿಂದ ಚಪಾತಿ ಸಿಕ್ಕಾಪಟ್ಟೆ ಸ್ಮೂತ್ ಆಗಿ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಚಪಾತಿ ಎಲ್ಲ ಮಾಡಿದೆ. ಸೊ ಫೈನಲಿ ನಾವು ವಿಡಿಯೋನ ಎಂಡ್ಗೆ ಬಂದಿದ್ದೀವಿ. ಗಾರ್ನಿಶ್ ಮಾಡಿದ್ದೀನಿ. ಸೊ ಹೀಗೆ ಕಾಣಿಸ್ತಾ ಇದೆ ಚಪಾತಿ ಅಂಡ್ ಬದನೆಕಾಯಿ ಪಲ್ಯ. ನಮ್ಮೂರ ಕಡೆ ತುಂಬ ಬದನೆಕಾಯಿ ಅಂತ ಹೇಳ್ತಾರೆ. ನೋಡೋಣ ನಮ್ಮ ಅಮ್ಮನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಣ. ಹೇಗಿತ್ತು? ಚೆನ್ನಾಗಿ ಮಾಡಿದೀನಾ? ನೀವು ಹೇಳ್ಕೊಟ್ಟಂಗೆ ಮಾಡಿದೀನಾ? ಹೇಳ್ಕೊಟ್ಟಂಗೆ ಮಾಡಿದಿ, ಚೆನ್ನಾಗಿತ್ತು, ಖುಷಿ ಆಗ್ತದೆ. ನಮ್ಮನೇಲಾದ್ರೂ ಒಂದಿನಾನು ಮಾಡ್ಲಿಲ್ಲ, ನಿಮ್ಮ ಮನೇಲಾದ್ರೂ ಮಾಡಿದೆಲ್ಲ ಅದೇ ಖುಷಿ. ಇಂದು ಟೇಸ್ಟ್ ಹೆಂಗಾಗೈತೆ ಅಂತ ನೋಡಿ ಹೇಳು. ಎಸ್, ಇವಾಗ ಟೇಸ್ಟ್ ಹೇಗಿದೆ ಅಂತ ಹೇಳೋಣ. ಐ ಹೋಪ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಒಂದು ಮಿಸ್ಸಿಂಗ್ ಇದೆ. ಏನು ಮಿಸ್ಸಿಂಗ್ ಇದೆ ಹೇಳಿ? ನಿಮ್ಮ ಕೈ ರುಚಿ ಮಿಸ್ಸಿಂಗ್ ಇದೆ. ತುಂಬ ಚೆನ್ನಾಗಿ ಬಂದಿದೆ, ಅನ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಥರ ನಂದು ಅಮ್ಮ ಮಗಳು ಕಾಂಬಿನೇಷನ್ ಕುಕಿಂಗ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಕಂಟಿನ್ಯೂ ದಿಸ್ ಕೈಂಡ್ ಆಫ್ ವಿಡಿಯೋಸ್ ಅಂತ ಕಮೆಂಟ್ ಮಾಡಿ. ನಾವು ನೆಕ್ಸ್ಟು ಇನ್ನೊಂದು ಉತ್ತರ ಕರ್ನಾಟಕ ಸ್ಟೈಲ್ ರೆಸಿಪಿ ಇಟ್ಕೊಂಡು ನಿಮ್ಮ ಮುಂದೆ ಇನ್ನೊಂದ್ಸತಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ. ಈ ಒಂದು ಹೊಸ ಪ್ರಯತ್ನ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀವಿ. ಆ್ಯಂಡ್ ಸಿ ಯು ಗೈಸ್. ಹೇಳ್ತಿದ್ದಾರೆ. ಹಾಂ ಹೇಳಿ. ತುಂಬಾ ಚೆನ್ನಾಗಿ ಮಾಡ್ತಿದ್ದಾಳೆ ರಾಣಿ. ವಿಡಿಯೋಸ್ ಎಲ್ಲ ನಾವು ಇಲ್ಲೇ ಕೂತ್ ಲಂಡನ್ ನೋಡ್ದಂಗ ಆಗ್ತದೆ. ಇದೇ ತರ ಎಲ್ಲಾ ವಿಡಿಯೋಸ್ ಮಾಡೇ ಕೇಳು. ಆಮೇಲೆ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ, ಇನ್ಫಾರ್ಮೇಶನ್ ಚೆನ್ನಾಗಿ ಕೊಡ್ತಾಳೆ ಅಂತ ಎಲ್ರು ನನಗೆ ಫೋನ್ ಮಾಡ್ಬಿಟ್ಟು ಹೇಳ್ತಾರೆ. ಇದೇ ತರ ನಿನ್ ವಿಡಿಯೋಸ್ ಎಲ್ಲ ಬರಲಿ. ಆಲ್ ದಿ ಬೆಸ್ಟ್. ನನ್ನ ರಿಲೇಷನ್ಸ್ ಕಾಲ್ ಮಾಡಿದಾಗ ಹೇಳ್ತಿರ್ತಾರೆ. ಆ್ಯಂಡ್ ಒಂದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಈ ಪ್ರೀತಿಗೆ, ನಿಮ್ಮ ಸಪೋರ್ಟ್ಗೆ ನಾನು ಯಾವಾಗೂ ಗ್ರೇಟ್ಫುಲ್ ಆಗಿರ್ತೀನಿ. ನಿಮ್ಗೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ. ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ಆ್ಯಂಡ್ ನನಗೆ ಗೊತ್ತು, ನಾನು ಈಗಷ್ಟೇ ಒಂದು ಅಂಬೆಗಾಲ್ ಥರ ಇಟ್ಟಿದ್ದೀನಿ, ಒಂದು ಸ್ಮಾಲ್ ಸ್ಟೆಪ್, ಒಂದು ಫಸ್ಟ್ ಸ್ಟೆಪ್ ಇಟ್ಟಿದ್ದೀನಿ. ಇಷ್ಟಕ್ಕೆ ನೀವು ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಇದಕ್ಕೆಲ್ಲ ನೀವೇ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವು ನೆನಪಿಸಿದ್ದು ನನಗೆ ತುಂಬ ಒಳ್ಳೆಯದಾಯಿತು. ನಿಮ್ಗೆಲ್ಲರಿಗೂ ಈ ವಿಡಿಯೋ ಮೂಲಕ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಆ್ಯಂಡ್ ಕನ್ನಡ ಇಷ್ಟು ಚೆನ್ನಾಗಿ ಹೌದು, ನನಗೆ ಯಾಕೆ ಇಷ್ಟು ಚೆನ್ನಾಗಿ ಮಾತಾಡ್ತೀನಿ ಅಂದರೆ ನಮ್ಮಮ್ಮ ಟೀಚರು, ನಮ್ಮ ಡ್ಯಾಡಿ ಟೀಚರು. ಹಾಗಾಗಿ ನನಗೆ ಕನ್ನಡ ಇಷ್ಟು ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಮಾತಾಡೋದಕ್ಕೆ ನಮ್ಮ ಅಪ್ಪ ಅಮ್ಮ ಕಾರಣ. ಅವರು ಟೀಚರ್ ಆಗಿರೋದ್ರಿಂದ ನಮಗೂ ಹಾಗೆ ಬೆಳೆಸಿದ್ರು ನಮ್ಮನ್ನು ಕೂಡ. ಸೊ ನೀವೇನು ನನಗೆ ಕ್ರೆಡಿಟ್ಸ್ ಕೊಡ್ತೀರಾ ಅದೆಲ್ಲ ನಾನು ನಮ್ಮ ಅಪ್ಪ ಅಮ್ಮಂಗೆ ಕಲ್ಸಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಕಮೆಂಟ್ಸ್.
ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್. ಮಮ್ಮಿ ಬಾಯ್ ಹೇಳಿ. ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ. ಎಲ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ದು ವಿಶೇಷ ಹೀಗೆ ಇರ್ಲಿ, ಅವಳಿಗೆ ಇದೇ ತರ ವಿಡಿಯೋಸ್ ಮಾಡ್ತಾ ಇರ್ತಾಳೆ. ಥ್ಯಾಂಕ್ ಯು. ಹೇಗಿದೆ? ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಚೆನ್ನಾಗಿದೆಯಾ? ರುಚಿಯಾಗಿದೆ. ಸೂಪರ್. ಚಪಾತಿ ಸಾಫ್ಟ್ ಆಗಿದೆ. ಹೌದಾ? ಫಸ್ಟ್ ಟೈಮ್ ಮಾಡಿದ್ದಲ್ಲ ನಾನು. ಹಿಂಗಾಗಿ ಹೌದು ಫಸ್ಟ್ ಟೈಮ್. ನೀವು ಟ್ರೈ ಮಾಡಿ ಗೈಸ್, ಚೆನ್ನಾಗಿದೆ. ಈವ್ನಿಂಗ್ ವಾಕ್ ಬಂದಿದ್ದೀವಿ, ಇಲ್ಲಿ ಮನೆ ಹತ್ರನೇ. ಸೊ ಇವಾಗ ಬಂದ್ವಿ, ಒಂದು ಟೈಮ್ ಹೇಳಿ. ಅರ್ಧ ಗಂಟೆ ಆಯಿತು. ಟೈಮ್ ತೋರಿಸು. 7 ಗಂಟೆ. 7 ಗಂಟೆಗೆ ನನ್ನ ಹಿಂದೆ ಬಿಸಿಲು ನೋಡಿ ಯಾವ ರೀತಿ ಬಿಸಿಲಿದೆ. ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದ್ರಿ 8 ಗಂಟೆಗೆ ಯಾವ ರೀತಿ ಬಿಸಿಲಿತ್ತು ಅಂತ. ಇವತ್ತು ನೋಡಿ 7 ಗಂಟೆಗೆ ಯಾವ ರೀತಿ ಬಿಸಿಲಿದೆ. ಸೊ ಇದೇನಾಗ್ತಾ ಇದೆ ಅಂದರೆ ಹಗಲು ಜಾಸ್ತಿ ಇರೋದ್ರಿಂದ ನಮಗೆ ಟೈಮ್ ಪಾಸ್ ಆಗ್ತಾ ಇಲ್ಲ ಮನೇಲಿ. ಸೊ ಹಾಗಾಗಿ ಸ್ವಲ್ಪ ಹಾಗೆ ವಾಕ್ ಹೋಗೋಣ ಅಂತ ಬಂದ್ವಿ. ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡಿದೆ. ಬಾಯ್ ಮಾಡ್ಶು, ಬಾಯ್. ಅಷ್ಟೇ, ಅವ್ರದ್ದೊಂದು ಸಿಗ್ನೇಚರ್ ಪೋಸ್ ಅದು. ಈಗ ಬಿಸಿಲು ನಾನು ಹೇಳಿದ್ರೆ ನಂಬಲ್ಲ ನೋಡಿ ಹಿಂಗಿದೆ. ಲಿಟ್ರಲಿ ಎಷ್ಟು ಗೊತ್ತಾ, 25 ಡಿಗ್ರಿ ಇದೆ ರಾತ್ರಿ 8 ಗಂಟೆಗೆ. 25 ಡಿಗ್ರಿ. ಓಕೆ ಗೈಸ್, ನಾನು ನಿಮಗೆ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಬಾಯ್ ಬಾಯ್, ಸಿ ಯು. ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.